ನಿಮಗೆ ಗೊತ್ತೇ, ಹಂಪಿಯ ಬಗ್ಗೆ ನಡೆದ ಇತ್ತೀಚಿನ ಹೊಸ ಸಂಶೋಧನೆಗಳ ಪ್ರಕಾರ ವಿಜಯನಗರ ಸಾಮ್ರಾಜ್ಯವು ಮೊಘಲ್ ಸಾಮ್ರಾಜ್ಯಕ್ಕಿಂತ ಹೆಚ್ಚು ಕಾಲ ಸುಸ್ಥಿರವಾಗಿತ್ತು ಎಂದು. ಇಂತಹ ಕುತೂಹಲಕಾರಿ ಅಂಶಗಳನ್ನ ಈ ವಿಡಿಯೋದಲ್ಲಿ ನಾವು ನೋಡೋಣ ಬನ್ನಿ ಸ್ನೇಹಿತರೆ. ಹೌದು, ಇತಿಹಾಸದ ಪುಟಗಳನ್ನು ತಿರುವಿ ಹಾಕಿದರೆ ವಿಜಯನಗರ ಸಾಮ್ರಾಜ್ಯ ಸುಮಾರು 310 ವರ್ಷಗಳ ಕಾಲ ಸತತವಾಗಿ ದಕ್ಷಿಣ ಭಾರತದ ಬಲಿಷ್ಠ ಕೋಟೆಯಂತೆ ನಿಂತಿತ್ತು. ಮೊಘಲರ ಕೇಂದ್ರೀಕೃತ ಅಧಿಕಾರಕ್ಕಿಂತಲೂ ದೀರ್ಘಕಾಲ ಒಂದೇ ಪ್ರದೇಶದಲ್ಲಿ ತನ್ನ ಪ್ರಾಬಲ್ಯವನ್ನ ಉಳಿಸಿಕೊಂಡ ಹೆಗ್ಗಳಿಕೆ ನಮ್ಮ ಹೆಮ್ಮೆಯ ವಿಜಯನಗರದ್ದು. ಈ ಸುಸ್ಥಿರತೆಗೆ ಕಾರಣ ಅವರ ಅದ್ಭುತ ಜಲತಂತ್ರಜ್ಞಾನ. ತುಂಗಭದ್ರೆಯ ನೀರನ್ನ ಹರಿಸಲು ಅವರು ನಿರ್ಮಿಸಿದ ಕಲ್ಲಿನ ನಾಲೆಗಳು ಇಂದಿಗೂ ಇಂಜಿನಿಯರ್ಗಳಿಗೆ ಅಚ್ಚರಿ ಮೂಡಿಸುವಂಥದ್ದು. ಹಂಪಿಯ ಬೀದಿಗಳಲ್ಲಿ ವಜ್ರ ವೈಡೂರ್ಯಗಳನ್ನು ಅಳೆದು ಮಾರುತ್ತಿದ್ದ ಆರ್ಥಿಕ ಸಮೃದ್ಧಿ ಜಗತ್ತಿನಲ್ಲಿ ಬೇರೆಲ್ಲೂ ಕಾಣಲು ಸಿಗುವುದಿಲ್ಲ. ವಿದೇಶಿ ಆಕ್ರಮಣಕಾರರ ಎದುರು ದಕ್ಷಿಣದ ಕಲೆ, ಸಾಹಿತ್ಯ ಮತ್ತು ಧರ್ಮಗಳನ್ನು ಒಗ್ಗೂಡಿಸಿ ಒಂದೇ ಬಲಿಷ್ಠ ಸಾಂಸ್ಕೃತಿಕ ಗೋಡೆಯನ್ನ ಕಟ್ಟಿದ್ದು ಈ ಸಾಮ್ರಾಜ್ಯದ ಅತಿ ದೊಡ್ಡ ಸಾಧನೆ. ಇದು ಕೇವಲ ಅಧಿಕಾರವಲ್ಲ, ಇದು ಕನ್ನಡಿಗರ ಸ್ವಾಭಿಮಾನದ ಸಂಕೇತ. ನಮ್ಮ ಇತಿಹಾಸದ ಇಂತಹ ಮಹಾನ್ ಸತ್ಯಗಳನ್ನು ತಿಳಿದುಕೊಳ್ಳಲು ಈಗಲೇ ಧ್ವನಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಜೈ ಕರ್ನಾಟಕ ಮಾತೆ.